ಬೆಂಗಳೂರಿನ ರಸ್ತೆಗಳಿಗೆ ನೀವು ಕಾಲಿಟ್ಬಿಟ್ರೆ ನರಕ ದರ್ಶನ ಆಗುತ್ತೆ. ಕಾರಣ ಗುಂಡಿಗಳೇ ನಿಮ್ಮನ್ನ ಸ್ವಾಗತ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಬೆಂಗಳೂರಿನ ರಸ್ತೆಗಳು ಹಾಳಾಗಿ ಹೋಗಿದೆ. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನ ಮತ್ತೆ ಮತ್ತೆ ನಾವು ಪ್ರಶ್ನೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ದೃಶ್ಯ ಗಮನಿಸ್ತಾ ಇದ್ದೀವಿ. ಮಾರಪ್ಪನ ಪಾಳ್ಯದ ನರಕ ದರ್ಶನ. ರಸ್ತೆಯಲ್ಲಿ ವಾಹನ ಸವಾರು ಕಾಲಿಟ್ರೆ ಸಾಕು, ಗುಂಡಿಗಳೇ ನಿಮ್ಮನ್ನ ಸ್ವಾಗತ ಮಾಡುತ್ತೆ. ಎಲ್ಲಾದ್ರೂ ರೋಡ್ ಇದೆಯಾ ಅಂತ ಹುಡುಕಬೇಕು. ಕಾರಣ ಸಂಪೂರ್ಣ ಗುಂಡಿಮಯ ಆಗಿದೆ ರಸ್ತೆ. ದೃಶ್ಯ ನೋಡ್ತಾ ಇದ್ದೀವಿ. ಹೇಗಿದೆ ಆ ರಸ್ತೆಯ ಅವ್ಯವಸ್ಥೆ ಅನ್ನೋದ್ರ ಬಗ್ಗೆ ನನ್ನ ಸಹೋದ್ಯೋಗಿ ರಂಜಿತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಗುಂಡಿಯನ್ನು ಮುಚ್ಚಿದಾರ ಅಂತ ಕೇಳಿದ್ರೆ ನೋಡಿ, ಗುಂಡಿ ಮುಚ್ಚಿದಾರ ಅಂತ ಹೇಳಿ ನೀವೇ ನೋಡ್ಬೇಕಿಲ್ಲಿ. ಇಲ್ಲಿ ಗುಂಡಿ ಮಧ್ಯೆ ರಸ್ತೆಯನ್ನು ಹುಡುಕ್ಬೇಕಾದಂಥ ಪರಿಸ್ಥಿತಿ ಇದೆ ನೋಡಿ. ಇದು ರಸ್ತೆ, ಇದು ತಣಕಾಡ್ಕೊಂಡು ಹೋಗ್ತಾ ಇರುವಂಥ ವಾಹನಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಧೂಳು, ಪ್ರಮುಖವಾದಂಥ ಮಾರ್ಗ. ಯಾಕಂತ ಹೇಳಿದ್ರೆ ಹೈವೇಯಿಂದ ಕನೆಕ್ಟ್ ಆಗುವಂಥ ಮಾರ್ಗ. ಅಲ್ಲೊಂದು ವೆಹಿಕಲ್ ಬರ್ತಾ ಇದೆ, ಬಹುಶಃ ಒಂದು BBMP ವೆಹಿಕಲ್ ಅನ್ಸುತ್ತೆ. ಆ ವೆಹಿಕಲ್ ಎಷ್ಟು ತುಣಕಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗಿಳಿಸುವಾಗ ಎಷ್ಟು ಅಧ್ವಾನ ಆಗಿದೆ ಅನ್ನೋದು ನೀವೇ ನೋಡಿ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಸ್ಕೂಲ್ ವೆಹಿಕಲ್ಗಳು, ಹಾಗೆ ಕಿರಿಯರೆಲ್ಲರೂ ಕೂಡ ಓಡಾಡುವಂಥ ಈ ರಸ್ತೆ ಎಷ್ಟು ಅಧ್ವಾನ ಆಗಿದೆ ಅಂತ ಹೇಳಿದ್ರೆ ಅಲ್ಲೊಂದು ಕಾರ್ ಬರ್ತಾ ಇದೆ. ಆ ಕಾರ್ ಎಷ್ಟು ಅಧ್ವಾನ ಪಟ್ಕೊಂಡು ಬರ್ತಾ ಇದೆ ಅನ್ನೋದನ್ನು ಗಮನಿಸ್ಬೋದು ನೀವು. ಅದರ ಹಿಂದೆ ಟೂ ವೀಲರ್ನಲ್ಲಿ ಯಾರಾದರೂ ಬರುವವರಿದ್ದರೆ ಅವರ ಪರಿಸ್ಥಿತಿ ಹೇಳತೀರದು. ಎಲ್ಲ ಕಾಯಿಲೆ ಕಸಾಲೆಗಳು, ನಾವು ನಿಫಾ ಬಗ್ಗೆ ಮಾತಾಡ್ತೀವಿ, ಮಣ್ಣು ಮಸಿ ಅದು ಇದು ಅಂತ ಹೇಳಿ ಎಲ್ಲ ಮಾತಾಡ್ತೀವಲ್ಲ. ಆದರೆ ಈ ರಸ್ತೆಯಲ್ಲಿ ನೀವು ಒಂದು ಸಲ ಪ್ರಯಾಣ ಮಾಡಿದರೆ ಸಾಕು, ನಿಮಗೆ ಕೊರೋನಾ, ನಿಫಾ, ಮತ್ತೊಂದು ಮಗದೊಂದು ಎಲ್ಲ ಅಡ್ಕಾಯಿಸ್ಕೊಂಡು ಬಿಡುತ್ತೆ. ಅಂಥ ರಸ್ತೆ. ನಮ್ಮನ್ನು ಆಳುವಂಥ ಸರ್ಕಾರ ನಮಗೆ ಕೊಡಬೇಕಾದಂಥ ಮೂಲ ಸೌಕರ್ಯಗಳ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಕೊಟ್ಟಿರೋ ಮೂಲ ಸೌಕರ್ಯ ಹೆಂಗಿದೆ ಅಂತ ಕೇಳಿದರೆ ನೋಡಿ, ಅದಕ್ಕೆ ಸಾಕ್ಷಿ ಕೃಷ್ಣಾನಂದಪುರದ ಈ ರಸ್ತೆ. ಕೃಷ್ಣಾನಂದಪುರದ ಕೈಗಾರಿಕಾ ಪ್ರದೇಶಕ್ಕೆ ಕನೆಕ್ಟ್ ಆಗುವಂಥ ಈ ರಸ್ತೆ. ಅಕ್ಕಪಕ್ಕ IT ಕಂಪನಿಗಳು ಮತ್ತು ಕೈಗಾರಿಕಾ ಪ್ರದೇಶ. ಇಲ್ಲಿ ನೂರಾರು ಜನ, ಸಾವಿರಾರು ಜನ ಕೆಲಸ ಮಾಡೋರಿದ್ದಾರೆ ನೋಡಿ. ನಿಮ್ಮ ಮನೆಯವರು, ನಿಮ್ಮ ಮನೆ ಮಕ್ಕಳು, ನಿಮ್ಮ ಮನೆ ಹಿರಿಯರು ಇದೇ ರೀತಿ ರಸ್ತೆಯಲ್ಲಿ ಓಡಾಡುವಾಗ ಅವರಿಗೇನಾದರೂ ಹೆಚ್ಚು ಕಮ್ಮಿಯಾಗಿ ಅಪಘಾತ, ಮತ್ತೊಂದು ಮಗದೊಂದಾದರೆ ಯಾರ್ರೀ ಹೊಣೆ? ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ಈ ಅಸಲಿ ರಸ್ತೆಗಳೇನಿದಾವಲ್ಲ, ಈ ರಾಕ್ಷಸ ರಸ್ತೆಗಳು, ಗುಂಡಿ ತುಂಬಿರುವಂಥ ರಕ್ಕಸ ರಸ್ತೆಗಳ ಚಿತ್ರಣವನ್ನು ನಿಮ್ಮ ಮುಂದೆ ತೆರೆದಿಡುತ್ತೆ. ಇದಕ್ಕೆ ನೇರ ಕಾರಣ BBMPಯೇ ಇದಕ್ಕೆ ನೇರ ಕಾರಣ. ನೋಡಿದ್ರಲ್ಲ ನೀವು. ಇನ್ನೂ ಕೂಡ ನಾನು ಇದೊಂದು ಸ್ಥಳವಲ್ಲ, ಇನ್ನೂ ಕೂಡ ಬೆಂಗಳೂರಿನ ಹಲವು ಜಾಗಗಳ ರಸ್ತೆಗಳ ಅಸಲಿ ಚಿತ್ರಣವನ್ನು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡ್ತೇನೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿ ದರ್ಶನ್ ಸೆಂಚುರಿ ಬಾರಿಸಿದ್ದಾನೆ. ಕೊಲೆ ಕೇಸ್ನಲ್ಲಿ ಕಾಟೇರ ಬಂಧನವಾಗಿ ಇಂದಿಗೆ ಬರೋಬ್ಬರಿ 100ನೇ ದಿನ. ಜೂನ್ 11ರಂದು ಮೈಸೂರಿನಲ್ಲಿ ದರ್ಶನ್ ಬಂಧನವಾಗಿತ್ತು. ಕೊಲೆ ನಡೆದ 60 ಗಂಟೆಯೊಳಗಡೆ ದಾಸನ ಅರೆಸ್ಟ್ ಕೂಡ ಆಗಿತ್ತು. ದರ್ಶನ್ ಅನ್ನ 12 ದಿನ ಕೊಲೆ ಕೇಸ್ ಸಂಬಂಧ ವಿಚಾರಣೆ ನಡೆಸಲಾಗಿತ್ತು. ಬಳಿಕ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು. ಇದೀಗ ಬಳ್ಳಾರಿ ಜೈಲಲ್ಲಿ ಕರಿಯ ಕಂಬಿ ಎಣಿಸುತ್ತಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯ ಸ್ವೀಕರಿಸಿದ್ದಕ್ಕೆ ದರ್ಶನ್ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ಈಗ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್, ನಾಗಾ ಅಂಡ್ ಗ್ಯಾಂಗ್ ಸರದಿ. ರೌಡಿ ಶೀಟರ್ ನಾಗಾ ಸೇರಿ 27 ಜನ ಆರೋಪಿಗಳನ್ನು ರಾಜ್ಯದ ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಲಾಗ್ತಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ಆರೋಪಿ ದರ್ಶನ್ಗೆ ಜಾಮೀನಿನದ್ದೇ ಚಿಂತೆಯಾಗ್ಬಿಟ್ಟಿದೆ. ನಿನ್ನೆ ಪತ್ನಿ ಭೇಟಿಗೆ ಬಂದಾಗಲೂ ಇದೇ ವಿಚಾರ ಚರ್ಚೆ ಮಾಡಿದ್ದಂತೆ. ಜಾಮೀನಿಗೆ ಅರ್ಜಿ ಹಾಕೋದು ಯಾವಾಗ ಅಂತ ಪತ್ನಿ ವಿಜಯಲಕ್ಷ್ಮಿ ಜೊತೆ ಮಾತನಾಡಿದ್ದಾರೆ. ಸಾಧಕ ಬಾಧಕಗಳನ್ನ ನೋಡಿಕೊಂಡು ಜಾಮೀನಿಗೆ ಅರ್ಜಿ ಹಾಕುವುದಾಗಿ ವಿಜಯಲಕ್ಷ್ಮಿ ತಿಳಿಸಿದ್ದಾರೆ. ದರ್ಶನ್ ವಿರುದ್ಧ ಸಿಕ್ಕಿರುವ ಪ್ರಬಲ ಸಾಕ್ಷ್ಯಗಳ ಬಗ್ಗೆಯೂ ಕೂಡ ದರ್ಶನ್ ಗಮನಕ್ಕೆ ತಂದಿದ್ದಾರೆ. ಏನೇ ಎವಿಡೆನ್ಸ್ ಸಿಕ್ಕಿದ್ರೂ ಕೂಡ ನಮ್ಮ ವಕೀಲರು ಸ್ಟ್ರಾಂಗ್ ಆಗಿ ವಾದ ಮಾಡ್ತಿದ್ದಾರೆ. ಆತಂಕ ಪಡಬೇಡಿ, ಆದಷ್ಟು ಬೇಗ ಜಾಮೀನಿಗೆ ಅರ್ಜಿ ಹಾಕೋಣ ಅಂತ ದಾಸರಿಗೆ ಧೈರ್ಯ ಹೇಳಿದ್ದಾರಂತೆ. 2 ದಿನಗಳಲ್ಲಿ ಜಾಮೀನಿಗೆ ಅರ್ಜಿ ಹಾಕೋ ಸಾಧ್ಯತೆ ಇದೆ ಅಂತೆ. ಬಳ್ಳಾರಿ ಜೈಲಲ್ಲಿ ಲಾಕ್ ಆಗಿರೋ ಕೊಲೆ ಆರೋಪಿ ದರ್ಶನ್ ಬೇಡಿಕೆ ಮೇಲೆ ಬೇಡಿಕೆ ಇಡ್ತಾ ಇದ್ದಾನೆ. ಸರ್ಜಿಕಲ್ ಚೇರ್ ಆಯಿತು, ಫೋನ್ ಕಾಲ್ಸ್ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಆಯಿತು, ಟಿವಿ ಭಾಗ್ಯ ಕೂಡ ಸಿಕ್ಕಾಯಿತು. ಇದೀಗ ಮತ್ತೊಂದು ಹೊಸ ಬೇಡಿಕೆ ಇಟ್ಟಿದ್ದಾನೆ. ಪ್ಲಾಸ್ಟಿಕ್ ಚೇರ್ ಕೊಡಿ ಅಂತ ದರ್ಶನ್ ಮನವಿ ಮಾಡಿದ್ದಾರಂತೆ. ಪೊರ್ಕಿಗೆ ಮೆಡಿಕಲ್ ಚೆಕಪ್ ಕೂಡ, ಅಂದ್ರೆ ಸಹಜವಾಗಿ ಒಬ್ಬ ಕೈದಿ ಅಥವಾ ಆರೋಪಿ ಜೈಲು ಪಾಲಾದಂತ ಹೊತ್ತಲ್ಲಿ ದಿನನಿತ್ಯ ಅವರ ಆರೋಗ್ಯ ತಪಾಸಣೆ ಕೂಡ ಆಗ್ತಾ ಇರುತ್ತೆ. ಅದೇ ರೀತಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೂ ಕೂಡ ದಿನನಿತ್ಯ ಹೆಲ್ತ್ ಚೆಕಪ್ ಕೂಡ ಆಗ್ತಾ ಇದೆ. ಇವತ್ತು ಕೂಡ ಪೊರ್ಕಿಗೆ ಮೆಡಿಕಲ್ ಚೆಕಪ್ಗೆ ಜೈಲಧಿಕಾರಿಗಳು ಮುಂದಾಗಿದ್ದಾರಂತೆ.
ಪರಪನಾಗ್ರಹಾರ ಜೈಲಲ್ಲಿ ಸೆಲ್ ಫೋನ್ಗಳದ್ದೇ ಅಬ್ಬರ. ಪೊಲೀಸರು ರೈಡ್ ಮಾಡಿದ ನಂತರ ಈಗ ಖೈದಿಗಳು ಹೆದರ್ಕೊಂಡು ಅವ್ರ ಹತ್ರ ಇರೋ ಮತ್ತಷ್ಟು ಸೆಲ್ ಫೋನ್ಗಳನ್ನ ತಂದು ಕೊಡ್ತಾ ಇದ್ದಾರಂತೆ. ತಾವಾಗೆ ತಂದು ಅಧಿಕಾರಿಗಳ ಬಳಿ ಒಪ್ಪಿಸ್ತಾ ಇದ್ದಾರಂತೆ. ಪೊಲೀಸರು ರೈಡ್ ಮಾಡಿದಾಗ ಸುಮಾರು 8 ರಿಂದ 15 ಸೆಲ್ ಫೋನ್ಗಳು ಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇತ್ತು. ಇದೀಗ ಮತ್ತಷ್ಟು ಸೆಲ್ ಫೋನ್ಗಳನ್ನ ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲೂ ಕೂಡ ಸೆಲ್ ಫೋನ್ಗಳು ಸಿಕ್ಕಿದಾವಂತೆ. ಅದನ್ನೆಲ್ಲ ತಂದು ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ನಾಗಮಂಗಲ ಅಕ್ಷರಶಃ ನಲುಗಿ ಹೋಗಿದೆ. ದುಷ್ಕರ್ಮಿಗಳ ಕ್ರೌರ್ಯಕ್ಕೆ ಹಲವರ ಬದುಕು ಬೀದಿ ಪಾಲಾಗಿದೆ. ಗಲಭೆಯಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಗಲಭೆಯಿಂದ ಒಟ್ಟು 2,66,00,000 ಲಾಸ್ ಆಗಿದೆ ಅಂತ ಮಂಡ್ಯ ಜಿಲ್ಲಾಡಳಿತ ಅಂದಾಜು ಸಿದ್ಧಗೊಳಿಸಿದೆ. ನಾಗಮಂಗಲ ಪಟ್ಟಣದಾದ್ಯಂತ 26 ಅಂಗಡಿಗಳಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ರು. 1,47,00,000 ಮೌಲ್ಯದ ಕಟ್ಟಡ ಹೊತ್ತಿ ಉರಿದಿತ್ತು. 1,18,00,000 ಮೌಲ್ಯದ ಸರಕು ಸುಟ್ಟು ಭಸ್ಮವಾಗಿತ್ತು. ಹಾನಿಗೊಳಗಾಗಿರುವ ಸಂತ್ರಸ್ತರಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಲಾಗಿದೆ. ನಷ್ಟದ ಮೌಲ್ಯಮಾಪನ ಮಾಡಿ ಜಿಲ್ಲಾಡಳಿತ ವರದಿ ಸಿದ್ಧಪಡಿಸಿದೆ. ಸರ್ಕಾರಕ್ಕೆ ಜಿಲ್ಲಾಡಳಿತ ವರದಿ ಸಲ್ಲಿಸಲಿದೆ ಅಂತ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಬಿಲ್ಡಿಂಗಿಗೆ ಕಟ್ಟಡಕ್ಕೆ ಏನು ಹಾನಿಯಾಗಿದೆ ಮತ್ತು ಕಟ್ಟಡದ ಒಳಗಡೆ ಇದ್ದ ಸರಕು ಸಾಮಗ್ರಿಗಳಿಗೆ ಏನು ಹಾನಿಯಾಗಿದೆ ಅನ್ನೋದರ ಬಗ್ಗೆ ನಾವು 2 ರೀತಿಯ ಮೌಲ್ಯಮಾಪನವನ್ನು ಮಾಡಿದ್ದೇವೆ. ಕಟ್ಟಡಕ್ಕೆ ಹಾನಿಯಾಗಿರ್ತಕ್ಕಂಥದ್ದು ಟೋಟಲ್ 26 ಕಟ್ಟಡಗಳಿಗೆ, ಕಟ್ಟಡದ ಸ್ವರೂಪಗಳಿಗೆ, ಕೆಲವು ಕಿಟಕಿ ಹೋಗಿದೆ, ಕೆಲವು ರೂಫಿಂಗ್ ಹೋಗಿದೆ. ಕಟ್ಟಡಕ್ಕೆ ಹಾನಿಯಾಗಿರುವಂಥದ್ದು 1,47,00,000 ಕಟ್ಟಡಕ್ಕೆ ಹಾನಿಯಾಗಿರುವಂಥದ್ದು. ಕಟ್ಟಡದ ಒಳಗಿದ್ದ ಸಾಮಗ್ರಿಗಳಿಗೆ ನಾವು ಆಗಿರುವಂಥದ್ದು 1,18,00,000. ಹೀಗೆ ಒಟ್ಟು 2,66,00,000ಕ್ಕೆ ನಾವು ಈಗಾಗಲೇ ಅಂದಾಜನ್ನು ತಯಾರಿಸಿ ನಷ್ಟಕ್ಕೆ ನಾವು ಪರಿಹಾರವನ್ನು ಪಾವತಿ ಮಾಡಲಿಕ್ಕೆ ಸರ್ಕಾರಕ್ಕೆ ವರದಿಯನ್ನು ನಾವು ಸಲ್ಲಿಸಿದ್ದೇವೆ. ಬಿಲ್ಡಿಂಗಿಗೆ ಕಟ್ಟಡಕ್ಕೆ ಏನು ಹಾನಿಯಾಗಿದೆ ಮತ್ತು ಕಟ್ಟಡದ ಒಳಗಡೆ ಇದ್ದ ಮಂಡ್ಯದ ನಾಗಮಂಗಲ ಕೋಮುಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ ಚಲುವರಾಯಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಚಲುವರಾಯಸ್ವಾಮಿ ಸಚಿವರಾಗಿರೋದಕ್ಕೆ ಅನ್ಫಿಟ್ಟು, ಮಾನ ಮರ್ಯಾದೆ ಇದ್ರೆ ಸಚಿವ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಬೇಕು, ಅಮಾಯಕರನ್ನ ಬಂಧಿಸಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ. ಸಚಿವರು ಸರ್ಕಾರವೇ ಇದನ್ನ ಒಪ್ಕೊಂಡಂಗಾಗಿದೆ ಅಂತ ಸುರೇಶ್ ಗೌಡ ಚಲುವರಾಯಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರೇ ಒಬ್ಬ ಮಂತ್ರಿನ ಒಪ್ಕೊಂಡ ಆದಮೇಲೆ ಇನ್ನು ನಾವೇನು ಹೇಳಬೇಕು, ಅಲ್ಲಿ ಸರ್ಕಾರ ಯಾವ ರೀತಿ ಏನು ನಡೆಸ್ಕೊಳ್ತದೆ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದರೆ ಯಾರೋ ಏನೋ ಮಾಡೋದಕ್ಕೆ ನನಗೆ ನಂಬರ್ ಬೇಕು ಅಂತ ಯಾರು ಇನ್ನೋಸೆಂಟ್ಗಳನ್ನ ತೊಗೊಂಡೋಗಿ ಜೈಲಿಗೆ ಹಾಕ್ಬಿಡೋದಾ? ಈಸ್ ಅನ್ಫಿಟ್ ಟು ಬಿ ಎ ಮಿನಿಸ್ಟರ್ ಆರ್ ಇನ್ಚಾರ್ಜ್ ಆಫ್ ಎನಿ ಡಿಸ್ಟ್ರಿಕ್ಟ್. ಮಾತಾಡಿದ್ರೆ ರಾಜಕಾರಣ ಮಾತಾಡೋದು ಅಂತ ಹೇಳ್ತಾರೆ. ಸರ್ಕಾರವೇ ಒಬ್ಬ ಮಂತ್ರಿ ಒಪ್ಕೊಂಡಂದ್ರೆ ಸರ್ಕಾರ ಒಪ್ಕೊಂಡಂಗೆ. ಹೌದು, ಇನ್ನೋಸೆಂಟ್ ಪೀಪಲ್ನ ಹಾಕಿದ್ದೀವಿ ಜೈಲಿಗೆ, ಏನು ಅರ್ಥ ಇದೆಲ್ಲ? ಅವರೇ ಒಬ್ಬ ಮಂತ್ರಿನ ಒಪ್ಕೊಂಡ ಆದಮೇಲೆ ಇನ್ನು ನಾವೇನು ಹೇಳಬೇಕು, ಅಲ್ಲಿ ಸರ್ಕಾರ ಯಾವ ರೀತಿ ಏನು ನಡೆಸ್ಕೊಳ್ತದೆ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದರೆ ಯಾರೋ ಏನೋ ಮಾಡೋದಕ್ಕೆ ನನಗೆ ನಂಬರ್ ಬೇಕು ಅಂತ ಯಾರು ಇನ್ನೋಸೆಂಟ್ಗಳನ್ನ ತೊಗೊಂಡೋಗಿ ಜೈಲಿಗೆ